ಮೇಡಮ್ 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 ಏನ್ ಲಿಂಗನ್? ನಿಮ್ಗೋಸ್ಕರ ಯಾರೋ ಗೆಸ್ಟ್ ಬಂದಿಂಗ್, ಚೇರ್ಮನ್ ಸರ್ ನಿಮ್ಮನ್ನ ಕರ್ದಿಂಗ್. ನಾನೇನೋ ನಿಮ್ಗೆ ಹೇಳಿಂಗ್, ಆಮೇಲೆ ನೀವು ಗೋಯಿಂಗ್. ಲಿಂಗನ್ ಲಿಂಗನ್, ನನ್ಗೋಸ್ಕರ ಯಾರು ಬಂದಿದ್ದಾರೆ? ಆದಿತ್ಯ ಅವರು ಇಲ್ಲಿದಾರಲ್ಲ, ಇಲ್ಲಿ ನನ್ನ ನೋಡಿದ್ರೆ ನನ್ನ ಕತೆ ಮುಗೀತು. ಇವರಿಬ್ರು ಇಲ್ಲಿ ಹಾಕಿದ್ದಾರೆ. ಚೇರ್ಮನ್ ಸರ್ ನನ್ನ ಯಾಕೆ ಕರೆದಿದ್ದಾರೆ? ಈಗ ನಾನು ಏನ್ ಮಾಡ್ಲಿ? ಏನ್ ಮಾಡ್ಲಿ? ಏನ್ ಮಾಡ್ಲಿ? ಹಾ, ಅಖಿಲ್ ಅವರು ಕಾಲ್ ಮಾಡಿ ಏನ್ ಮಾಡ್ಬೇಕು ಅಂತ ಕೇಳ್ತೀನಿ. ಬೇಡ, ಅಖಿಲ್ ಅವರು ಯಾವ್ದಾದ್ರೂ ಮೀಟಿಂಗ್ ಅಲ್ಲಿ ಇರ್ತಾರೆ. ಬೇಡ, ಈಗೇನ್ ಮಾಡ್ಲಿ? ಅಮ್ಮ ಕೃಷ್ಣ ತುಳಸಿ, ಏನಾಯ್ತಮ್ಮ? ಒಳಗಡೆ ಬರ್ದೆ ಅವ್ರು ನೋಡಿ ಬಂದ್ಬಿಟ್ಟಲ್ಲಮ್ಮ. ಅವರು ಒಂದು ಆಲ್ಬಮ್ನಲ್ಲಿ ನಿನ್ನ ಹಾಡು ಅಂತ ಕೇಳೋಕೆ ಬಂದಿದ್ದಾರಮ್ಮ. ಒಂದು ಆಲ್ಬಮ್ ಬಗ್ಗೆ ನಿಮ್ಮ ಹತ್ರ ಮಾತಾಡಬೇಕು. ಸದ್ಯಕ್ಕೆ ನಾನು ಯಾವ ಆಲ್ಬಮ್ ಮಾಡೋಕ್ಕೂ ಐಡಿಯಾ ಇಲ್ಲ. ನಿನ್ನ ಅಭಿಪ್ರಾಯ ಕೇಳೋಣ ಅಂತಾನೆ ನಿನ್ನ ಕರೆಸಿದ್ದು. ಸರ್, ಅದು ನಮ್ಮ ಅಗ್ರಿಮೆಂಟ್ ಪ್ರಕಾರ ನಾನು ಹೊರಗಡೆ ಹಾಡಬಾರ್ದಲ್ವಾ ಸರ್? ಗೊತ್ತಮ್ಮ, ಆದ್ರೆ ನಿನಗೆ ಒಳ್ಳೆ ಟ್ಯಾಲೆಂಟ್ ಇದೆ. ಆ ಅವಕಾಶ ಉಪಯೋಗಿಸ್ಕೊಳ್ಳಿ ಅಂತಾನೆ ಕೇಳಿದೆ ಅಷ್ಟೇ. ಅವಕಾಶ ಸಿಕ್ತು ಅಂತಾನೋ, ದುಡ್ಡು ಸಿಗತ್ತೆ ಅಂತಾನೋ ನಾನು ಮಾತಿಗೆ ತಪ್ಪಲ್ಲ ಸರ್. ನಾನು ಈ ಹಾಡು ಹಾಡಲ್ಲ, ದಯವಿಟ್ಟು ಏನು ಅಂದ್ಕೋಬೇಡಿ ಸರ್. ಸಂತೋಷ ಅಮ್ಮ, ಒಳ್ಳೆ ನಿರ್ಧಾರನೇ ತಗೊಂಡೆ. ಅವ್ರು ತುಂಬಾ ದುಡ್ಡಿರೋರು ಹಾಗೆ ಕಾಣ್ತಾರಮ್ಮ. ಅವ್ರಿಗೆ ಬೇರೆ ಸಿಂಗರ್ ನೋಡ್ಕೊಳ್ಳಿ ಅಂತ ಹೇಳ್ತೀನಮ್ಮ, ಆಯ್ತಾ? ಸರಿ ಸರ್. ಸರಿ ಅಮ್ಮ. ಏನಾಯ್ತು ಸರ್? ಕೃಷ್ಣ ತುಳಸಿ ಹಾಡೋಕೆ ಒಪ್ಕೊಂಡ್ರಾ? ಇಲ್ಲ. ಅದೇನ್ ಸರ್, ಒಪ್ಕೊಳ್ಳಿಲ್ಲ ಅಂದ್ರೇನು? ಅವಳು ನಮ್ಮ ಕಾಂಟ್ಯಾಕ್ಟ್ ಅನ್ನ ಫಾಲೋ ಮಾಡ್ತಾಳಂತೆ. ಒಂದ್ಸಲ ನಾನು ಅವ್ರ ಹತ್ರ ಮಾತಾಡಿ ನೋಡ್ತೀನಿ, ಕನ್ವಿನ್ಸ್ ಆಗ್ತಾರೇನೋ. ಅಗತ್ಯ ಇಲ್ಲ ಡ್ಯಾಡಿ, ನಾವು ಬೇರೆ ಸಿಂಗರ್ನ ಹೈರ್ ಮಾಡ್ಕೊಳ್ಳೋಣ. ನೀವು ಹೋಗಿ ಕನ್ವಿನ್ಸ್ ಮಾಡೋಷ್ಟು ದೊಡ್ಡ ಸಿಂಗರ್ ಏನಲ್ಲ ಆಕೆ. ನಾವು ಮನ್ಸು ಮಾಡಿದ್ರೆ ಇಂಥ ಸಿಂಗರ್ಗಳನ್ನ ನಾವು ಎಷ್ಟು ಬೇಕಾದರೂ ತಯಾರು ಮಾಡ್ಬೋದು. ನೋಡಿ, ನೀವು ಮನಸ್ಸು ಮಾಡಿದ್ರೆ ಸಿಂಗರ್ ತಯಾರು ಮಾಡಬಹುದು, ಆದರೆ ಕೃಷ್ಣ ತುಳಸಿ ಥರದ ಸಿಂಗರ್ನ ತಯಾರು ಮಾಡೋಕ್ಕಾಗಲ್ಲ. ನೀವು ಹೊರಡ್ಬೋದು. ಏನಂದ್ರೆ ತಗೊಳ್ಳಿ. ಡ್ಯಾಡಿ, ಮಮ್ಮಿ, ಏನಪ್ಪ ಇಷ್ಟು ಸಂತೋಷವಾಗಿದ್ದೀರಾ? ಹೇಳ್ತೀನಿ ಮಮ್ಮಿ, ಒಂದೇ ನಿಮಿಷ. ಡ್ಯಾಡ್, ನಿಮ್ಗೊಂದು ಗುಡ್ ನ್ಯೂಸ್.
ಆ ಗುಡ್ ನ್ಯೂಸ್ ಏನ್ ನಾನೇ ಹೇಳ್ತೀನಪ್ಪ. ಗುಡ್ ನ್ಯೂಸ್ ತಂದಿದ್ದು ಅವ್ರಾದ್ರೆ ಮನೇಲಿರೋ ನೀವು ಆ ಗುಡ್ ನ್ಯೂಸ್ ಹೇಳ್ತೀನಿ ಅಂತಿದ್ದೀರಲ್ಲ. ಮನೇಲಿದ್ರು ಕೂಡ ನಾನು ಎಲ್ಲಾ ನ್ಯೂಸ್ನು ತಿಳ್ಕೊಳ್ದೆ ಬಿಡೋದಿಲ್ವಲ್ಲ. ಹಾಗಾದ್ರೆ ಆ ಗುಡ್ ನ್ಯೂಸ್ ಏನಂತ ನೀವೇ ಹೇಳಿ. ಏನಿಲ್ಲ ವಸಂತ, ನಮ್ಮ ಟ್ರಿಪಲ್ ಎ ಮಸಾಲಾನ ಏಷ್ಯಾ ಪೂರ್ತಿ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಕಲ್ಕಟಾ ಕಂಪ್ನಿಯಿಂದ ನಮ್ಗೆ ಆಫರ್ ಬಂದಿದೆ. ಅಷ್ಟೇ ಅಲ್ವಾ? ಎಸ್ ಮಮ್ಮಿ. ಎಂತ ಒಳ್ಳೆ ಶುಭ ಸುದ್ದಿ ಹೇಳಿದ್ರಿ. ಏಷ್ಯಾದಲ್ಲೇ ನಮ್ಮ ಮಸಾಲೆ ಕಂಪ್ನಿ ನಂಬರ್ 1 ಆಗಿ ನಿಂತ್ಕೋಬೇಕು ಅಂತ ನಮ್ ತಂದೆ ಆಸೆ ಆಗಿತ್ತು. ಅವ್ರ ಮಗ ಆಗಿ ನಾನು ಅವ್ರ ಆಸೆ ತೀರಿಸದೆ ಹೋದ್ರು ನನ್ನ ಮಕ್ಕಳೆಲ್ಲರೂ ಆ ಆಸೆಯನ್ನು ತೀರಿಸ್ತಿರೋದು ನನಗೆ ತುಂಬಾ ತುಂಬಾ ಸಂತೋಷ ಆಗ್ತಿದೆ. ನಾಳೆ ಆ ಡಿಸ್ಟ್ರಿಬ್ಯೂಟರ್ಸ್ ಜೊತೆ ಮೀಟಿಂಗ್ ಇದೆ ಡ್ಯಾಡಿ. ನಾಳೆ ಬೆಳಿಗ್ಗೆ ಹೊರಟು ನಾವು 3 ಜನನು ಕಲ್ಕತ್ತಾ ಹೋಗ್ಬೇಕು. ಸರಿನಪ್ಪ. ಶುಭ ಸುದ್ದಿ, ಹೋಗ್ ಬನ್ನಿ, ಎಲ್ಲ ಒಳ್ಳೇದೇ ಆಗತ್ತೆ. ಅವ್ರ ಜೊತೆ ಡೀಲ್ ಮಾತಾಡ್ಕೊಂಡು ಎಲ್ಲ ಓಕೆ ಆಯ್ತು ಅಂದ್ರೆ ಅಗ್ರಿಮೆಂಟ್ ಕೂಡ ಮಾಡ್ಕೊಂಡೇ ಬರ್ತೀವಿ. ಎಲ್ಲ ಓಕೆ ಆಗತ್ತೆ ಕಂದ. ನೀವ್ ಹೋಗೋದು ಓಕೆ ಆಗದೆ ಇರತ್ತಾ? ಹಾಗಾದ್ರೆ ಅಖಿಲ ಒಬ್ನೇ ಹೋದ್ರೆ ಸಾಕಾಗುತ್ತಲ್ವಾ ಅತ್ತೆ? ಅರುಣ್ ಮತ್ತೆ ಭಾವ ಇಲ್ಲೇ ಇರ್ಬೋದಲ್ಲ? ಆಗಲ್ಲ ಐಶ್ವರ್ಯ, ನಾವು 3 ಹೋಗ್ಬೇಕು. ಹೌದು ಐಶ್ವರ್ಯ, ನಾವು 3 ಜನ ಹೋದ್ರೇನೆ ಆ ಕೆಲಸ ಆಗೋದು. ಆ ಮೀಟಿಂಗ್ ಅಲ್ಲಿ ಆಗಾಗ ಕೆಲವು ನಿರ್ಧಾರ ತಗೋಬೇಕಾಗತ್ತೆ. ಅದಕ್ಕೆ ನಾವು 3 ಜನನೂ ಅಲ್ಲಿ ಇರ್ಬೇಕು. ಆದ್ರೆ ನೀವು 3 ಜನನೂ ಅಲ್ಲಿ ಹೋದ್ರೆ ಇಲ್ಲಿ ಆಫೀಸ್ ಯಾರು ನೋಡ್ಕೋತಾರೆ? ಇಲ್ಲಿ ಕೆಲಸ ಎಲ್ಲ ಮ್ಯಾನೇಜರ್ಗೆ ಹೇಳಿದೀನಿ ಬಿಡು. ಹಾಗ್ ಮ್ಯಾನೇಜರ್ ಮೇಲೆ ಒಪ್ಸಿ ನೀವ್ ಹೊರಟೋದ್ರೆ ಹೇಗೆ? ನೀವು ಕೂಡ ಇಲ್ಲಿ ಇಲ್ದೆ ಹೋದ್ರೆ ಏನಾದ್ರೂ ಅಗತ್ಯ ಇದ್ರೆ ಮಾವನೇ ಆಫೀಸ್ಗೆ ಹೋಗ್ಬೇಕಾಗತ್ತೆ. ಅದೇ ನೀವೆಲ್ಲಿದ್ರೆ ಅಖಿಲ್ ಕೆಲ್ಸ ಎಲ್ಲ ನೀವೇ ನೋಡ್ಕೋಬಹುದಲ್ಲ. ಮಾವ ಕೂಡ ರಿಲ್ಯಾಕ್ಸ್ ಆಗಿರ್ತಾರೆ. ಬೇಕು ಅಂದ್ರೆ ನಿಮ್ ಜೊತೆಗೆ ನಾನು ಕೂಡ ಆಫೀಸಿಗೆ ಬರ್ತೀನಿ. ನಿಜನೇ ಐಶ್ವರ್ಯ, ನೀನ್ ಹೇಳಿದ್ ಕರೆಕ್ಟೇ. ಡ್ಯಾಡಿ ಕೆಲಸ ಕೊಡೋದಕ್ಕಿಂತ ನೀನಿಲ್ಲಿರೋದೇ ಬೆಟರ್. ನಾನು ಅಖಿಲ್ ಹೋಗಿ ಅದೇನಿದೆಯೋ ನೋಡ್ಕೊಂಡು ಬರ್ತೀವಿ. ಸರಿ ಅಣ್ಣ, ನಿಮ್ಮಿಷ್ಟ. ಶ್ಯಾಮ, ನನ್ನ ಲಗೇಜ್ ಪ್ಯಾಕ್ ಮಾಡ್ತೀಯಾ? ಮಾಡ್ತೀನಿ. ವೈದೇಹಿ, ನೀನು ರೆಡಿ ಮಾಡು. ಓಕೆ ರೀ. ನೀನ್ ರೆಡಿ ಮಾಡೋದು ಬೇಡ, ನನ್ನೇ ತಡೆದ್ಬಿಟ್ಟಿಯಲ್ಲ. ಥ್ಯಾಂಕ್ಸ್. ಶ್ಯಾಮ, ಏನಾಯ್ತು? ಯಾಕೋ ಡಲ್ ಆಗಿದ್ಯಾ? ಯೋಚನೆ ಮಾಡ್ತಾನೆ ಲಗೇಜ್ ಪ್ಯಾಕ್ ಮಾಡ್ತಿದ್ಯಾ? ಹಾಗೇನಿಲ್ಲ ರೀ, ಏನಿಲ್ಲ. ಇದೆ, ಏನೋ ಇದೆ. ಏನೂ ಇಲ್ದೆ ಹೋಗಿದ್ರೆ ನೀನಿಷ್ಟು ಡಲ್ ಆಗಿರಲ್ಲ. ನಿನ್ ನಗುನು ಇಷ್ಟು ಡಲ್ ಆಗಿರಲ್ಲ. ಹೇಳು ಶ್ಯಾಮ, ಯಾಕಿಷ್ಟು ಡಲ್ ಆಗಿದ್ಯಾ? ಅದು ನನ್ನ ಹತ್ರ ಯಾಕೆ ಹಿಂಜರಿಕೆ ಶ್ಯಾಮ? ಹೇಳು. ಏನಿಲ್ಲ ರೀ, ನೀವ್ 4 ದಿನ ಹೊರಗೆ ಹೋಗ್ತಿರಲ್ಲ, ಅದಕ್ಕೆ? ಅಂದ್ರೆ 4 ದಿನ
ಮನೇಲಿರಲ್ವಲ್ಲ. ಅದಕ್ಕೆ ಇನ್ 4 ದಿನ ನೀವ್ ನನ್ನ ನೋಡಲ್ವಲ್ಲ. ಅದಕ್ಕೆ ನಿಮ್ಮನ್ ನೋಡ್ದೆ ಇಷ್ಟು ದಿನ ಯಾವತ್ತೂ ಇಲ್ವಲ್ಲ. ಅದಕ್ಕೆ ಏನ್ ಅದಕ್ಕೆ ಏಯ್, ಬೇಜಾರಾಗ್ತಾ ಇದೆಯಾ? ಯಾಕೆ ಶ್ಯಾಮ ಅಷ್ಟೊಂದು ಬೇಜಾರು? ನಾನೇನಾದ್ರೂ ತಿಂಗಳು ವರ್ಷನ್ಗಟ್ಲೆನೋ ನಿನಗೆ ದೂರವಾಗಿ ಹೋಗ್ತಾ ಇದ್ದೀನ? ಇಲ್ವಲ್ಲ. ಜಸ್ಟ್ 4 ಅಂದ್ರೆ 4 ದಿನ ಅಷ್ಟೇ. ಆದ್ರೂ ನನ್ಗೆ ಯಾಕೋ ನಿಮ್ಮನ್ ಬಿಟ್ಟು ಇರಕ್ ಆಗಲ್ಲ ಅಂತ ಅನ್ಸ್ತಿದೆ ರೀ. ಹೋಗ್ಲಿ, ಒಂದ್ ಕೆಲ್ಸ ಮಾಡೋಣ, ನೀನು ಕೂಡ ನನ್ ಜೊತೆ ಬಂದ್ಬಿಡು. ನಾನಾ? ಅಯ್ಯೋ ಬೇಡ, ಚೆನ್ನಾಗಿರಲ್ಲ. ಯಾಕೆ ಚೆನ್ನಾಗಿರಲ್ಲ? ನನ್ ಹೆಂಡತಿ ನನ್ ಜೊತೆ ಕಲ್ಕತ್ತಾಗ್ ಬಂದ್ರೆ ಯಾಕೆ ಚೆನ್ನಾಗಿರಲ್ಲ? ಅಂದ್ರೆ ನೀವು ಬಿಸ್ನೆಸ್ ಕೆಲ್ಸದ ಮೇಲೆ ಹೋಗ್ತಿದ್ದೀರಲ್ಲ, ನಿಮ್ ಜೊತೆಗೆ ನಾನ್ ಬರೋದು ಚೆನ್ನಾಗಿರಲ್ಲ ಅಂದಿದ್ದು. ಓಹೋ, ಬಿಸ್ನೆಸ್ ಕೆಲ್ಸದ ಮೇಲೆ ಹೋದಾಗ ಬಂದ್ರೆ ಚೆನ್ನಾಗಿರಲ್ವಾ? ಮತ್ತೆ ಹನಿಮೂನ್ ಕೆಲ್ಸದ ಮೇಲೆ ಹೋದಾಗ ಬಂದ್ರೆ ಚೆನ್ನಾಗಿರತ್ತಾ? ಹೋಗ್ರಿ ನೀವು. ಓಕೆ ಶ್ಯಾಮ, ಒಂದ್ ಕೆಲ್ಸ ಮಾಡು. ಏನ್ರಿ ಅದು? ನಿನಗೆ ಯಾವಾಗ ನನ್ನ ಜೊತೆ ಮಾತಾಡ್ಬೇಕು ಅನ್ಸುತ್ತೋ ಅವಾಗ ತಕ್ಷಣ ನನಗೆ ಕಾಲ್ ಮಾಡು. ಸ್ವಲ್ಪ ಹೊತ್ತು ಮಾತಾಡೋಣ, ನಿನಗೆ ಬೇಜಾರು ಹೋಗುತ್ತೆ. ನೀವು ಮೀಟಿಂಗ್ ಅಲ್ಲಿ ಇದ್ದಾಗ ನಾನ್ ಹಾಗೆ ಫೋನ್ ಮಾಡಿ ನಿಮ್ಮನ್ನ ಡಿಸ್ಟರ್ಬ್ ಮಾಡಿದ್ರೆ ಅದ್ ಚೆನ್ನಾಗಿರತ್ತಾ ಹೇಳಿ? ನೀವ್ ಫ್ರೀ ಆಗಿದ್ದಾಗ ನೀವೇ ನನಗ್ ಫೋನ್ ಮಾಡಿ, ನಾವು ಮಾತಾಡೋಣ. ಸರಿ, ನನಗೆ ಯಾವಾಗ ಫ್ರೀ ಇರುತ್ತೋ ಅವಾಗ ನಾನೇ ನಿನಗೆ ಫೋನ್ ಮಾಡ್ತೀನಿ. ಓಕೆ? ಶ್ಯಾಮ, ನೀನ್ ಮಾತ್ರ ನನ್ನ ಮೇಲೆ ಬೇಜಾರಿಂದ ನಿನ್ ಕೆಲ್ಸನ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆ? ನಿನ್ ಡ್ಯೂಟಿಗೆ ನೀನು ಟೈಮಿಗೆ ಹೋಗ್ಬೇಕು, ಸರಿನಾ? ಹೋಗ್ತಾಳ್ ಬಿಡಪ್ಪ, ಅವಳ ಬಗ್ಗೆ ನೀನೇನು ಟೆನ್ಷನ್ ಮಾಡ್ಕೋಬೇಡ. ಅದು ಡ್ಯಾಡಿ, ನಾನು ಊರಲ್ಲಿರಲ್ವಲ್ಲ, ಅವಳು FM ಹೋಗೋದು ಏನಾದರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ. ನಾನಿದ್ದೀನಲ್ಲ, ಅವಳಿಗೆ ಯಾವ ಪ್ರಾಬ್ಲಮ್ ಬರ್ದೆ ನಾನು ನೋಡ್ಕೊಂತೀನಲ್ಲ. ನೀನ್ ಹ್ಯಾಪಿಯಾಗಿ ಹೋಗಿ ಮೀಟಿಂಗ್ ಮುಗಿಸ್ಕೊಂಡು ಅವ್ರ ಕೈಯಿಂದ ಡೀಲ್ ಓಕೆ ಮಾಡಿಸ್ಕೊಂಡು ಬಾ, ಸರಿನಾ? ಓಕೆ ಡ್ಯಾಡಿ. ಏನ್ ಮಮ್ಮಿ ನೀನ್ ಹೇಳುದು? ಹೌದು ರೂಪಾ, 4 ದಿನ ಅಖಿಲ್ ಹೇಗೂ ಊರಲ್ಲಿ ಇರೋದಿಲ್ವಲ್ಲ, ಇದು ನಮ್ಗೆ ಒಳ್ಳೆ ಅವಕಾಶ. ಇಷ್ಟು ದಿನ ನಾವ್ ಏನೇ ಪ್ರಯತ್ನ ಮಾಡಿದ್ರು ಅದಕ್ಕೆ ಆ ಅಖಿಲ್ ಅಡ್ಡ ಬರ್ತಿದ್ದ. ಅಖಿಲ್ ಜೊತೆಗಿದ್ದಾನೆ ಅನ್ನೋ ಕಾರಣಕ್ಕೆ ಶ್ಯಾಮನು ಕೊಬ್ಬಿಂದ ಮೆರಿತಿದ್ಲು. ಈಗ 4 ದಿನ ಅಖಿಲ್ ಊರಲ್ಲಿ ಇಲ್ದೇ ಇರೋದ್ರಿಂದ ಶ್ಯಾಮನ್ ಕೊಬ್ಬು ಕೂಡ ಇಳಿಯತ್ತೆ. ಖಂಡಿತ ನಮ್ ದಾರಿಗೆ ಬಂದೇ ಬರ್ತಾಳೆ. ಸಮಾಧಾನ ಭೇದ ದಂಡೋಪಾಯನ ಉಪಯೋಗಿಸಿ ಶ್ಯಾಮನ ನಮ್ಮ ಗ್ರಿಪ್ಪಿಗೆ ತಗೋಬೇಕು. ಗುಡ್ ಐಡಿಯಾ ಮಮ್ಮಿ. ಶ್ಯಾಮ ಏನಾದ್ರೂ ನಮ್ ಗ್ರಿಪ್ಪಿಗೆ ಸಿಕ್ಕಿದ್ರೆ ಆಲ್ಬಮ್ ಪ್ರಾಬ್ಲಮ್ ಮುಗ್ದು ಹೋಗುತ್ತೆ, ನನ್ ಮದ್ವೆ ಆಗೋಗುತ್ತೆ, ಇನ್ನೇನ್ ಪ್ರಾಬ್ಲಮ್ ಇರಲ್ಲ. ಬರ್ತಾಳೆ ಕಣೆ, 100% ಶ್ಯಾಮ ನಮ್ಮ ಗ್ರಿಪ್ಪಿಗೆ ಸಿಕ್ಕೇ ಸಿಗ್ತಾಳೆ. ಸಿಗ್ತಾಳೆ. ಶ್ಯಾಮ, ನಾನು ಕಲ್ಕತ್ತಾದಿಂದ ಬರೋವರೆಗೂ ನೀನು ಹುಷಾರಾಗಿರ್ಬೇಕು. ಗೌರಮ್ಮನ ಹತ್ರ ಇನ್ನೂ ಹುಷಾರಾಗಿರ್ಬೇಕು. ಯಾರಿಗೂ ಅನುಮಾನ ಬರ್ದಿದ್ದ ಹಾಗೆ FM ಹೋಗಿ ಬರಬೇಕು. ನೀನ್ ಬೇಗ ರೆಡಿ ಆಗು, ಫ್ಯಾಕ್ಟ್ರಿ ಕೆಲಸ ನೋಡ್ಕೊಂಡು FM ಹೋಗ್ಬೇಕಲ್ಲ. ನನ್ಗಿವತ್ತು FM ಡ್ಯೂಟಿ ಇಲ್ಲ ರೀ, ಫ್ಯಾಕ್ಟ್ರಿಗೆ 1 ಗಂಟೆ ಲೇಟಾಗಿ ಹೋಗ್ತೀನಿ. ಹೌದಾ? ಹಾಗಾದ್ರೆ ಓಕೆ, ನಡಿ. ವೈದೇಹಿ, ಮಕ್ಕಳು ಜೋಪಾನ. ಬಿಸಿಲು ಸ್ವಲ್ಪ ಜಾಸ್ತಿನೇ ಇದೆ, ಸಂಜೆ ಆಗೋ ತನಕ ಮಕ್ಕಳನ್ನ ಆಡೋದಕ್ಕೆ ಹೊರಗಡೆ ಎಲ್ಲೂ ಬಿಡಬೇಡ. ಸರಿ ರೀ. ಅಣ್ಣ, ನೀನ್ ಹೇಳ್ದೇ ಇದ್ರು ಕೂಡ ಅದಕ್ಕೆ ಮಕ್ಕಳ ವಿಷಯದಲ್ಲಿ ಕೇರ್ಫುಲ್ ಆಗೇ ಇರ್ತಾರೆ. ಗೊತ್ತು ಕಣೋ, ಬಿಡೋ. ಆದ್ರೂ ಹೇಳೋದು ನನ್ನ ಕರ್ತವ್ಯ ಅಲ್ವಾ. ನಮ್ಮ ಅಖಿಲೆಯಲ್ಲಿ ಫ್ಲೈಟ್ ಟೈಮ್ ಆಯ್ತಲ್ಲ. ಹೌದು, 1 ನಿಮಿಷ ಅಣ್ಣ, ನೋಡ್ಕೊಂಡ್ ಬರ್ತೀನಿ. ಹೋಗು. ಅಲ್ಲೋಡಿ, ಅವರೇ ಬಂದ್ಬಿಟ್ರು. ಬ್ಯಾಗ್ ಕೊಡೋ. ಎಷ್ಟೊತ್ತಕ್ಕಿ ಲೇಟ್ ಆಗ್ತಿದೆ. ಆಯ್ತು ಅಣ್ಣ, ಸರಿ ಬಾ. ರೀ
ನಿಮಿಷ ಇಲ್ಲೇ ಇರಿ, ನಿಮ್ಗೇನೋ ಕೊಡ್ಬೇಕು ಅಂತಿದ್ದೆ, ಅದನ್ ಮರ್ತೇ ಬಿಟ್ಟೆ. ಏನ್ ಶ್ಯಾಮ? ಏನೇ ತರ್ತೀನಿ. ಅರೆ ರೀ, ಇದನ್ ತಗೊಳ್ಳಿ. ಏನಿದು? ಇದು ದಾರಿಲಿ ನಿಮಗ್ ತಿನ್ನೋದಿಕ್ಕೆ. ನೀವು ಕಲ್ಕತ್ತಾ ಹೋಗೋದ್ರಲ್ಲಿ ಎಷ್ಟೊತ್ತಾಗುತ್ತೋ ಏನೋ, ಮಧ್ಯದಲ್ಲಿ ಹಸುವಾದ್ರೆ ತಿನ್ನಕ್ಕಿರತ್ತಲ್ವಾ, ಅದಕ್ಕೆ ತಗೊಂಡ್ ಬಂದೆ. ಹಲೋ, ಮಧ್ಯ ಹಸ್ವಾದ್ರೆ ತಿನ್ನೋದಕ್ಕೆ? ಅವರು ಕಲ್ಕತ್ತಾಗ್ ಹೋಗ್ತಾ ಇರೋದು ನಡ್ಕೊಂಡು ಅಲ್ಲ, ಕಾರಲ್ಲೂ ಅಲ್ಲ, ಫ್ಲೈಟಲ್ಲಿ ಹೋಗ್ತಿದ್ದಾರೆ. ಲಂಚ್ ಟೈಮ್ಗೆಲ್ಲ ಅಲ್ಲಿರ್ತಾರೆ. ಲಂಚ್ ಟೈಮ್ಗಳು ರೀಚ್ ಆದ್ರೂ ಕೂಡ ಹೆಂಡತಿ ಪ್ರೀತಿಯಿಂದ ಕೊಟ್ಟಿದ್ದನ್ನ ತಿಂದ್ರೆ ರುಚಿಯಾಗಿರುತ್ತಲ್ವಾ ಅದಕ್ಕೆ. ಅಂತ ರುಚಿ ಬಗ್ಗೆ ಎಲ್ಲ ನಿಮ್ಮ ಅತ್ತಿಗೆಗೆ ಗೊತ್ತಿಲ್ಲ ಬಿಡು. ಲೈ, ನಿನ್ ಫ್ಲೈಟಿಗೆ ಲೇಟ್ ಆಗ್ತಿದೆ ಅಲ್ವಾ? ಹೊರಡಿ ಟೈಮ್ ಆಗ್ಬಿಡುತ್ತೆ. ಶ್ಯಾಮ, ನೀ ಎದುರಿಗೆ ನಿಂತ್ಕೋ ಬಾ. ಅವ್ರು ಹೋಗಾಯ್ತು, ನಾವೂನು ಒಳಗ್ ಹೋಗ್ಬೋದು. ಬನ್ನಿ. ನೀವು ಬನ್ನಿ ಅತ್ತಿಗೆ. ಶ್ಯಾಮ, ಏನಾಯ್ತು? ಅಖಿಲ್ ಬಗ್ಗೆ ಯೋಚನೆನಾ? 4 ದಿನದಲ್ಲಿ ಬರ್ತಾರಲ್ಲ, ಬಾ. ಶ್ಯಾಮನ ಕಿಡ್ನಾಪ್ ಮಾಡಿ 4 ದಿನ FM ಸ್ಟೇಷನ್ಗೆ ಕೆಲ್ಸಕ್ಕೆ ಹೋಗದೆ ಇರೋ ಹಾಗೆ ಮಾಡಿ ಅವಳು ಕೆಲ್ಸ ಹೋಗೋ ಹಾಗೆ ಮಾಡ್ಬೇಕು ಅನ್ಕೊಂಡೆ. ಆಗ ಅವಳು ನಮ್ಮ ಸಾಲ ತೀರ್ಸೋಕಾಗ್ದೆ ಬೇರೆ ದಾರಿ ಇಲ್ದೆ ನಿನಗೆ ಮತ್ತೆ ಹಾಡ್ತಾಳೆ ಅನ್ಕೊಂಡಿದ್ದೆ. ಆದ್ರೆ ನಮ್ ಪ್ಲಾನ್ ಎಲ್ಲ ಉಲ್ಟಾ ಆಗೋಯ್ತು. ಈಗೇನ್ ಮಾಡೋದು ಮಮ್ಮಿ? ಅವಳ ಕೆಲ್ಸಕ್ಕೆ ಹೇಗ್ ಕಲ್ಲ ಹಾಕೋದು? ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಸಿಕ್ತು, ಅವಳು ಕೆಲ್ಸಕ್ಕೆ ಕಲ್ಲು ಹಾಕೋ ಅಂತ ದಾರಿ ಸಿಕ್ತು. ಏನ್ ಮಮ್ಮಿ ಆ ದಾರಿ? ಹೇಗೆ ಅವಳ ಕೆಲ್ಸ ಹೋಗೋ ಹಾಗೆ ಮಾಡೋದು? ಹೇಗೆ ಅಂದ್ರೆ, ಸೂಪರ್ ಐಡಿಯಾ ಮಮ್ಮಿ. ಶ್ಯಾಮ FM ಹೋಗೋ ಚಾನ್ಸ್ ಇಲ್ದೇ ಇದ್ದ ಹಾಗೆ ಅವರೇ ಅವಳ ಕೆಲ್ಸನ ಕಿತ್ಕೊಂಡ್ಬಿಡ್ತಾರೆ. ಹಾ, ನಡಿ. ಇವತ್ ನಾನು ಫ್ಯಾಕ್ಟ್ರಿ ಕೆಲ್ಸನ ನೋಡ್ಕೋಬೇಕು. ನಾಳೆ ಸಿಗ್ತೀನಿ. ಓಕೆ, ಬಾಯ್. ಐಶ್ವರ್ಯ, ಇವತ್ತು ಶ್ಯಾಮ ಬದ್ಲಿಗೆ ನೀನ್ ಫ್ಯಾಕ್ಟ್ರಿಗೆ ಹೋಗ್ತಿದ್ಯಾ? ಶ್ಯಾಮ ಬದಲು ನಾನ್ ಹೋಗೋದೇನು? ನಾನ್ಸೆನ್ಸ್. ಈ ಮನೆ ಸೊಸೆಯಾಗಿ ಹೋಗ್ತಾ ಇದ್ದೀನಿ. ಶ್ಯಾಮ ಅಲ್ಲಿ ವರ್ಕರ್ಸ್ ಜೊತೆ ಸೇರ್ಕೊಂಡು ಕೆಲ್ಸ ಮಾಡಕ್ ಹೋಗ್ತಿದ್ದಾಳೆ. ಆದ್ರೆ ನಾನು ಸ್ಟೈಲ್ ಆಗಿ AC ರೂಮಲ್ಲಿ ಕೂತು
ಅಕೌಂಟ್ಸ್ ನೋಡ್ಕೊಳಕ್ ಹೋಗ್ತಾ ಇದ್ದೀನಿ. ಹೌದಾ? ಹಾಗಾದ್ರೆ ಈಗ ಸೀನ್ ರಿವರ್ಸ್ ಆಗ್ಬೇಕು ಅಂತಾಯ್ತು. ಸೀನ್ ರಿವರ್ಸ್ ಆಗೋದಂದ್ರೇನು? ಅದೇ ಶ್ಯಾಮ ಫ್ಯಾಕ್ಟ್ರಿಗೆ ಹೋಗೋದಕ್ಕೆ ಶುರು ಮಾಡ್ದಾಗಿಂದ ನಿನ್ನತ್ತೆ ನಿನ್ನನ್ನ ಮನೆ ಕೆಲ್ಸ ಮಾಡೋಕ್ ಹಾಕಿದಾರಲ್ವಾ?